ಇವತ್ತು ನಾನ್ ಮಾತಾಡೋದು ಏನಿಲ್ಲ, ಎಲ್ಲ ನಮ್ಮ ಆಡಿಯನ್ಸ್ ಮಾತಾಡ್ಬೇಕು. ಹೆಂಗಿದೆ ಕಟ್ಲೆ? ನೋಡಿ, ಇದಕ್ಕಿಂತ ಇನ್ನೇನ್ ಪ್ರೀತಿ ಬೇಕು ಕಟ್ಲೆ ಸಿನಿಮಾ. ಕಟ್ಲೆದಲ್ಲಿ ನನ್ನ ಮಗಳು ಒಂದು ಪಾತ್ರ ಮಾಡಿದಾಳೆ, ಬಟ್ ಕಾಣಿಸಲ್ಲ. ಡ್ಯಾಡಿ ಅಂತ ಹೇಳಪ್ಪ, ಹೆಂಗೆ ಡ್ಯಾಡಿ ಡ್ಯಾಡಿ ಅನ್ನೋ ವಾಯ್ಸು ನನ್ನ ಮಗಳದೇ. ಸೊ ನನಗೆ ಎಷ್ಟು ಖುಷಿ ಅಂದ್ರೆ, ದೇವರಣೆಗೂ ಪ್ರತಿಯೊಬ್ರು ಕನ್ನಡದಲ್ಲಿ ಒಂದು ಲಕ್ಷಾಂತರ ಜನ ಕಲಾವಿದರು ಇದ್ದಾರೆ. ಕಲಾವಿದರು ಬೆರಳೆ ಎಣಿಕೆ ಅಷ್ಟು ಜನ ಮಾತ್ರ ದುಡ್ಡು ಮಾಡಿರ್ತಾರೆ, ನಮ್ಮನ್ನ ದೊಡ್ಡದಾಗಿ ನೋಡಿರ್ತಾರೆ. ನಾವು ದುಡ್ಡಿಲ್ಲ ಅದಿಲ್ಲ ಏನು ಹೇಳ್ಕೊಳಂಗಿಲ್ಲ ಕಷ್ಟನ. ಬಟ್ ನನ್ನ ಕಷ್ಟದಲ್ಲಿ ನನಗೆ ಸಪೋರ್ಟ್ ಮಾಡಿ ನಿಂತಂಥದ್ದು ನನ್ನ ಹೆಂಡತಿ, ನನ್ನ ಮಕ್ಕಳು, ನಮ್ಮ ಪ್ರೊಡ್ಯೂಸರ್ ಒಬ್ಬ ಬಾರ್ ಸಪ್ಲೈಯರ್ನ ಹೀರೋ ಮಾಡಿದ್ದಾರೆ. ಥ್ಯಾಂಕ್ ಯು ಭರತನ. ಸೊ ಎಲ್ಲರೂ ಇವತ್ತು ಕಟ್ಲೆ ನೋಡಿದ್ದಾರೆ. ಕಟ್ಲೆ ಸಿನಿಮಾ ಅದ್ಭುತವಾಗಿ ಬಂದಿದೆ. ನಿಜವಾಗ್ಲೂ ಒಂದು ಮಾತು ಹೇಳ್ತೀನಿ, ಬಡವ್ರ ಮಕ್ಕಳು ಬೆಳಿಬೇಕು ಅಂತಾರೆ, ಬಡವ್ರ ಮಕ್ಕಳನ್ನ ಬೆಳೆಸ್ಬೇಕು ಅಂತ ನಾನು ಹೇಳ್ತೀನಿ. ಒಬ್ಬ ಮಂಡ್ಯ ಹುಡುಗಾಗಿ, ಮಂಡ್ಯ ಹುಡುಗನಿಗೆ ಇವತ್ತು ಮಂಡ್ಯದಲ್ಲಿ ಥಿಯೇಟರ್ ಸಿಕ್ಕಿಲ್ಲ. ಬಡವ್ರ ಮಕ್ಕಳು ಬೆಳಿಬೇಕು ಅಂದ್ರೆ ಬಡವ್ರ ಮಕ್ಕಳನ್ನ ಬೆಳೆಸ್ಬೇಕು. ಬಡವ್ರ ಮಕ್ಕಳನ್ನ ನಾವೆಲ್ಲ ಡ್ರಾಮಾ ಇಂದ ಬಂದು ಬಾರು, ಹೋಟ್ಲು ಎಲ್ಲ ಕೆಲಸ ಮಾಡ್ಕೊ ಬಂದಿದ್ದೀನಿ. ಮಂಡ್ಯ ಹುಡುಗಾಗಿ ಮಂಡ್ಯದಲ್ಲೇ ನಂಗೆ ಥಿಯೇಟರ್ ಸಿಕ್ಲಿಲ್ಲ. ಹಿಂಗಾದ್ರೆ ಹೆಂಗೆ ನಾವು ಬಡವ್ರ ಮಕ್ಕಳು ಬೆಳೆಯೋದು? ಆದ್ರೂ ನಮ್ಗೆ ಬೆಳೆಸ್ತಾವ್ರೆ ನೋಡಿ ಇವ್ರೆ. ನೀವುಗಳೇ ಬೆಳೆಸೋದು, ಬೇರೆ ಯಾರು ಬಂದು ಬೆಳೆಸಲ್ಲ. ಇವತ್ತವರೆಗೂ ಬಡವ್ರ ಮಕ್ಕಳನ್ನ ಬೆಳೆಸಿರೋದೇ ನೀವು, ಆಡಿಯನ್ಸ್. ನೀವೆಲ್ಲ ಕಟ್ಲೆ ಸಿನಿಮಾನ ಬಂದ್ ನೋಡಿ. ನನಗೆ ನಂಬಿಕೆ ಇದೆ, ಎಲ್ಲ ಬಾರ್ ಹುಡುಗರು, ಹೋಟ್ಲ್ ಹುಡುಗರು, ಪಾನಿಪುರಿ ಗಾಡಿ ಹುಡುಗರು ಎಲ್ಲ ನಮ್ಮ ಆತ್ಮೀಯರು. ನಿಮ್ ಜೊತೆ ಕೆಲಸ ಮಾಡೋದು ನಿಮ್ ತರ ಹುಡುಗ ನಾನು. ಇವತ್ತು ಇಲ್ಲಿವರೆಗೂ ಕರ್ಕ ಬಂದಿದ್ದೀರಾ, ಕಾಮಿಡಿಯನ್ನಾಗಿ ನನ್ನ ನೀವೆಲ್ಲರೂ ಮಾಡಿದ್ರಿ. ಇವತ್ತು ಇವ್ರು ಹೀರೋ ಮಾಡಿದಾರೆ ಭರತಣ್ಣ. ಇದನ್ನು ನೀವು ನನ್ನ ಬೆಳೆಸ್ತೀರಾ ಅಂತ ನಿಮ್ಮ ಮೇಲೆ ನಮ್ಗೆ ನಂಬಿಕೆ ಇದೆ. 18-20 ವರ್ಷ ಇಂಡಸ್ಟ್ರಿಲಿ ಇದ್ದು ನಾನು ಎಷ್ಟು ಜನದ ಹತ್ರ ಹೋಗಿದ್ದೀನಿ ನನಗೆ ಗೊತ್ತು, ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ. ಯಾರು ಒಂದಷ್ಟು ಜನ ಮಾಡಿಲ್ಲ. ಬಟ್ ಮಾಡಿಲ್ಲ ಅಂದ್ರೆ ಅವ್ರವ್ರದ್ದು ಇರ್ಲಿ, ನಮ್ಗೆ ಬೇಡ. ಆದ್ರೆ ನನಗೆ ಕೆಲವೊಂದು ನೋವಿದೆ. ನಮ್ಮ ಸಿನಿಮಾದಲ್ಲಿ ನಾನು ಸುದೀಪ್ ಅವ್ರ ಫ್ಯಾನು, ಅಭಿಮಾನಿ. ರಿಯಲ್ ಆಗಿ ನಮ್ಮ ಪ್ರೊಡ್ಯೂಸರು ಸುದೀಪ್ ಅವ್ರ ಫ್ಯಾನು, ರಿಯಲ್ ಆಗಿ. ನಾವು ಅವ್ರ ಫ್ಯಾನೇ, ಬಟ್ ಸುದೀಪ್ ಫ್ಯಾನ್ ನಮ್ಮ ಸಿನಿಮಾದಲ್ಲಿ. ಆದ್ರೂ ನಮ್ಗೆ ಯಾರು ದೊಡ್ಡವ್ರು ಬಂದು ನಿಂತಿಲ್ಲ, ಯಾರ ಹೆಸರು ಬೇಡ. ಆದ್ರೆ ದೊಡ್ಡ ಮನೆ ಮಗ ಶಿವಣ್ಣ ಬಂದು ನಿಂತಿದ್ದಾರೆ ಸಿನಿಮಾಗೆ. ದೊಡ್ಡ ಮನೆ ಮಗ ಶಿವಣ್ಣ ಅವರು ಬಂದು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿದ್ದಾರೆ, ಬೈಟ್ಸ್ ಕೊಟ್ಟಿದ್ದಾರೆ. ರಚಿತಾ ರಾಮ್ ಅವರು, ಸ್ಯಾಂಡಲ್ವುಡ್ ಅಧ್ಯಕ್ಷರು ಶರಣ್ ಅವ್ರು ನಿಂತಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಜನ ನಿಂತಿದ್ದಾರೆ. ಜನ ನನ್ನ ಬೆಳೆಸ್ತಾರೆ, ಅಷ್ಟು ಸಾಕು. ಎಲ್ರು ಕಟ್ಲೆ ಸಿನಿಮಾ ನೋಡಿ, ನಿಮ್ಮೆಲ್ಲರ ಆಶೀರ್ವಾದ ಇರ್ಲಿ. ಥ್ಯಾಂಕ್ ಯು. ನನ್ನ ಹೆಂಡತಿಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದ್ರೆ ನಾವು ಎಷ್ಟೇ ಕಷ್ಟದಲ್ಲಿದ್ರು, ನಮ್ಮ ಮಿಸಸ್ ಕಷ್ಟ ಆಗ್ಲಿ ಸುಖ ಆಗ್ಲಿ ಪ್ರತಿ ಒಂದ್ರಲ್ಲೂ ಸುಖ ಇದ್ದಾಗ ಹಿಗ್ಲಿಲ್ಲ, ಕಷ್ಟ ಇದ್ದಾಗ ಕುಗ್ಲಿಲ್ಲ. ಅವ್ರ ಸಪೋರ್ಟ್ ಇಂದಾನೆ ಇವತ್ತು ನಾನು ಹೀರೋ ಆಗಿ ನಿಂತಿದ್ದೀನಿ. ಸಿನಿಮಾ ಚೆನ್ನಾಗಿದೆ. ಫ್ಯಾಮಿಲಿ ಸಪೋರ್ಟ್ ಇದ್ರೆ ಒಬ್ಬ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ನನ್ನ ಹೆಂಡತಿ, ನನ್ನ ಮಕ್ಳ ಕಾರಣ. ನನ್ನ ಮಗಳು ಚೆನ್ನಾಗಿ ಒಂದು ವಾಯ್ಸ್ ಎಲ್ರಿಗೂ ಇಷ್ಟ ಆಗಿದೆ. ಥ್ಯಾಂಕ್ ಯು ನಿಮ್ಮೆಲ್ರಿಗೂ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಕಟ್ಲೆನ್ ನೋಡಿ ನನಗೆ ಆಶೀರ್ವಾದ ಮಾಡಿ. ನಾವು ನಮ್ಮ ಸಿನಿಮಾ ಬಗ್ಗೆ ಹೇಳ್ಕೊಂಡು ಬಂದಿದ್ದೀರಿ. ಇವಾಗ ಸರ್ದಿ ನೀವು ಹೇಳಬೇಕು, ಸಿನಿಮಾ ಹೇಗೆ ಬಂದಿದೆ ಏನು ಅನ್ನೋದು ಎಲ್ಲ ನಿಮ್ಮ ಕಣ್ಣು ಮುಂದೆನೆ ಕಾಣಿಸ್ತಾ ಇದೆ. ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಡುವಂಥ ಒಂದು ಮೂವಿ ನಾವು ಮಾಡಿದ್ದೀರಿ. ಜನಗಳು ಇಷ್ಟಪಟ್ಟು ನಾವು ಎಲ್ಲೆಲ್ಲಿ ರಿಲೀಸ್ ಮಾಡಿದ್ದೀನೋ ಅಷ್ಟು ಕಡೆನೂ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ನೀವೆಲ್ಲ ನೀವು ಅತ್ಯುತ್ತ ಚಿತ್ರಮಂದಿರಗಳಲ್ಲಿ ಎಲ್ಲರೂ ಹೋಗಿ ನೀವು ನೋಡಿ. ನಮ್ಗೆ ಯಾರು ಸಪೋರ್ಟ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಜನಗಳು ಕೈ ಹಿಡಿತಾರೆ ಅನ್ನೋ ನಂಬಿಕೆ ನಮಗಿದೆ. ನಮ್ಮ ಸಬ್ಜೆಕ್ಟ್ ಮೇಲೆ ನಮ್ಮ ನಂಬಿಕೆ ಇದೆ. ಹಾಗಾಗಿ ದಯಮಾಡಿ ಹತ್ತಿರ ಥಿಯೇಟರ್ಗಳಲ್ಲಿ ಎಲ್ಲ ಹೋಗಿ ಸಿನಿಮಾ ನೋಡಿ ಅಂತ ಮತ್ತೊಮ್ಮೆ ಇಲ್ಲಿ ಕೇಳ್ಕೊಂತ ಇದ್ದೀವಿ. ಒಂದು ಕಂಟೆಂಟ್ ಅಂತೀರಿ, ಕಂಟೆಂಟ್ ಇರೋ ಸಿನಿಮಾ ನಾವು ಮಾಡಿದೀವಿ. ಒಂದು ಒಳ್ಳೆ ಕತೆ ಇದೆ. ನೀವೆಲ್ಲರೂ ಥಿಯೇಟರ್ ಬಂದು ನೋಡೋದು ಅದು ನಿಮ್ಗೆ ಗೊತ್ತಾಗುತ್ತೆ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟರ್ ಎಲ್ಲ ಕಂಟೆಂಟ್ ಮಲಯಾಳಂ ಮೂವಿ, ತಮಿಳ್ ಮೂವಿ ಅಂತಾರೆ. ಮಲಯಾಳಂ ತಮಿಳ್ ಮೂವಿ ತರ ನಮ್ಮಲ್ಲೂ ಒಂದು ಒಳ್ಳೆ ಕಂಟೆಂಟ್ ಮೂವಿ ಬಂದಿದೆ. ವಿದಾ ಡೈರೆಕ್ಟ್ ಚೆನ್ನಾಗಿ ಒಳ್ಳೆ ಮಾಡಿದ್ದಾರೆ. ಪ್ರತಿಯೊಂದು ಚೆನ್ನಾಗಿದೆ. ಎಲ್ಲ ಜನ ರೆಸ್ಪಾನ್ಸ್ ಚೆನ್ನಾಗಿದೆ. ದಯಮಾಡಿ ಹತ್ತಿರದಲ್ಲಿರೋ ನೀವು ಥಿಯೇಟರ್ಗಳಿಗೆ ಹೋಗಿ ಕನ್ನಡ ಚಿತ್ರನ ಉಳಿಸಿ ಬೆಳೆಸಿ ಅಂತ ಈ ಮೂಲಕ ಮತ್ತೆ ಕೇಳ್ಕೊತೀನಿ. ಒಂದು ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳ್ಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಒಬ್ಬ ಕಾಮಿಡಿಯನ್ನ ಈ ರೇಂಜ್ ತೋರಿಸಿದ್ರೆ, ಒಂದು ಒಳ್ಳೆ ಕತೆ ಮಾಡಿದಿರಾ ನೀವು. ಒಳ್ಳೆ ಕತೆಗಾರರು, ಒಳ್ಳೆ ನಿರ್ದೇಶಕರು. ಮುಂದೆ ಸಿನಿಮಾ, ಇನ್ನೊಂದು ಸಿನಿಮಾ ನನಗೆ ಮಾಡಿ ಕಟ್ಲೆ ಅಂತ 10 ಸಿನಿಮಾ ನಿಮ್ಗೆ ಸಿಗುತ್ತೆ. ಆತರ ಒಂದು ಒಳ್ಳೆ ಕತೆ ಮಾಡಿದಿರಾ. ಥ್ಯಾಂಕ್ ಯು ಸರ್. ನನಗೆ ಇನ್ನೊಂದು ಲೆವೆಲ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ನಾವ್ ಈ ಸಿನಿಮಾ ಮಾಡೋದಕ್ಕೆ ಮೂಲನೇ ಸಿನಿಮಾನೇ ಇಲ್ಲ. ತುಂಬಾ ಚೆನ್ನಾಗಿ ಮಾಡಿದೀವಿ. ಅದ್ ನಾವು ನಮ್ ಟೀಮ್ ಅಂತ ನಾವ್ ಹೇಳ್ಕೊಳೋದಲ್ಲ, ನಮ್ ಸಿನಿಮಾ ಅಂತ ಹೇಳ್ಕೊಳೋದಲ್ಲ. ನೀವು ಒಂದ್ಸರಿ ಬಂದ್ ನೋಡಿ ಅಂತ ನಾವು ಅವತ್ತಿಂದ ಇದನ್ನೇ ಹೇಳ್ತಾ ಇದೀವಿ. ಯಾಕಂದ್ರೆ 14-15 ಇನ್ನು ಬರ್ಬೇಕು, ಇನ್ನು ಸೌಂಡ್ ಹಾಕ್ಬೇಕು. ಬಂದಿದ್ದೀರಾ, ಇನ್ನು ನೀವೆಲ್ಲ ಹೋಗಿ ವಾಪಸ್ಸು ಇನ್ನೂ ಒಂದಷ್ಟು ಜನ ಕೇಳಿದ್ರೆ ಸಿನಿಮಾದಲ್ಲಿರೋ ಕಂಟೆಂಟ್ 100% ಎಂಟರ್ ಕರ್ನಾಟಕ ಇಷ್ಟಪಡ್ತಾರೆ. ಅಷ್ಟೊಂದು ಒಳ್ಳೆ ಕಂಟೆಂಟ್ ಇದೆ. ಎಲ್ಲರೂ ಹೆಚ್ಚೆಚ್ಚು ಬನ್ನಿ. ನಮ್ ಸಿನಿಮಾ ಬಗ್ಗೆ ನೀವೇ ಹೋಗಿ ಆಚೆ ಹೇಳ್ಬೇಕು. ಇವಾಗ ಸೋ ಮಚ್ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ಇಷ್ಟು ದಿನ ಇಂಟರ್ವ್ಯೂ ಅಲ್ಲಿ ನಾವುಗಳು ಮಾತಾಡ್ತಿದ್ವಿ. ಇನ್ನು ಮುಂದೆ ನಮ್ ಸಿನಿಮಾನ ನೋಡಿ ನೀವುಗಳು ಮಾತಾಡ್ಬೇಕು. ಇನ್ನು ಜಾಸ್ತಿ ಜನದ ಸಪೋರ್ಟ್ ನಮ್ಗೆ ತುಂಬಾ ಮುಖ್ಯ. ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ. ಇನ್ನು ಈ ರೆಸ್ಪಾನ್ಸ್ ಜಾಸ್ತಿ ಆಗ್ಬೇಕು ಅನ್ನೋದೇ ನನ್ನ ಆಸೆ. ಥ್ಯಾಂಕ್ ಯು ಸೋ ಮಚ್. ಕಟ್ಲೆ ಚಿತ್ರ ನೋಡಿದೀರಾ, ಎಲ್ಲರಿಗೂ ಇಷ್ಟ ಆಗಿದೆ.
ಸೊ ಎಲ್ರು ನಿಮ್ಮ ಅಕ್ಕಪಕ್ಕ ಥಿಯೇಟರ್ಸ್ ಏನೇನಿದೆ ಎಲ್ರು ಫ್ಯಾಮಿಲಿ ಸಮೇತ ನೋಡೋ ಒಂದು ಮೂವಿ ಆಗಿರೋದ್ರಿಂದ ಎಲ್ರು ನಮ್ಮ ಮೂವಿನ ನೋಡ್ಬೇಕಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.